ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ನಟರಾಗಿರುವಂತಹ ಚರಣ್ ರಾಜ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚರಣ್ ರಾಜ್ ಅವರೇ, ಒಂದು ಅನರ್ಘ್ಯ ರತ್ನ ಅಥವಾ ಅದರಲ್ಲೂ ಕೂಡ ಇಡೀ ಒಂದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಜ್ಞಾನ ಪೀಠ ಪುರಸ್ಕೃತರ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಏನನ್ನು ಹೇಳಕ್ ಬಯಸ್ತೀರಿ? ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲಮ್ಮ. ಮೊದಲನೇದಾಗಿ ಯಾಕಂದ್ರೆ ನೋಡಿ, ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಯಾಕಂದ್ರೆ ನಾನು ಒಂದು ಪಿಕ್ಚರ್ ಮಾಡಿದೆ ಅವ್ರ ಜೊತೆಯಲ್ಲಿ, ತೆಲುಗು ಪಿಕ್ಚರ್, ಪವನ್ ಕಲ್ಯಾಣ್ ಅವ್ರ ಪಿಕ್ಚರ್ ಅಲ್ಲಿ ನಾನು ಅವರು ಒಟ್ಟಿಗೆ ಆಕ್ಟಿಂಗ್ ಮಾಡಿದ್ವಿ. ಅವತ್ತು ಫಸ್ಟ್ ಡೇ ನಾನು ಹೋಗಿ ಅವ್ರ ಕಾಲ್ ನಮಸ್ಕಾರ ಮಾಡಿದೆ. ಮಾಡಿದಾಗ ಚರಣ್ ರಾಜ್ ಬನ್ನಿ ಬನ್ನಿ ಅಂತ ನನ್ನ ನೋಡಿ, ಎಷ್ಟು ಮರ್ಯಾದೆ, ಶಿಸ್ತು, ಮಾತು. ಅವ್ರು ತೆಲುಗು ಸರಿಯಾಗಿ ಬರ್ತಾ ಇರ್ಲಿಲ್ಲ, ಆದ್ರೂ ಅದನ್ನ ಬರ್ಕೊಂಡು ಅದನ್ನ ತಿದ್ಕೊಂಡು ಒಬ್ಬ ತೆಲುಗು ರೈಟರ್ ನ ಕರ್ಕೊಂಡ್ ಬಂದು ಮುಂದೆ ಕೂರ್ಸ್ಕೊಂಡು ನಾನ್ ಹೇಳೋದು ಕರೆಕ್ಟ್ ಆಗಿದ್ಯಾ, ತಪ್ಪಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ತಾಳ್ಮೆಯಿಂದ ಅವ್ರು ಮಾಡಿದ್ರು. ಇವತ್ತು ಅವ್ರು ಇಲ್ಲ ಅಂದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಶಂಕರ್ ನಾಗ್ ಅವರು ಜೊತೆಲಿ ನಾನು ವಜ್ರಮುಷ್ಟಿ ಶೂಟಿಂಗ್ ಮಾಡುವಾಗ ಅವರು ಇವ್ರ ಹತ್ರ ಫೋನ್ ಮಾತಾಡ್ತಾ ಇದ್ರು, ಅಂದ್ರೆ ಅವ್ರ ಇದ್ರಲ್ಲಿ. ಸೊ ಮಾತಾಡ್ಬೇಕಾದ್ರೆ ನಾನು ಪಕ್ಕದಲ್ಲಿದ್ದೆ. ಅವಾಗ ಫೋನ್ ಕಟ್ ಮಾಡಿದ್ಮೇಲೆ ಶಂಕರ್ ಅವ್ರು ಹೇಳಿದ್ರು, ಚರಣ್ ರಾಜ್ ಮನುಷ್ಯ ಹುಟ್ಟಿದ್ರೆ ನಿಜವಾಗ್ಲೂ ಒಂದು ಸೀನ್ ಆದ್ರೂ ಗಿರೀಶ್ ಕರ್ನಾಡ್ ಅವ್ರ ಜೊತೆಲಿ ಆಕ್ಟಿಂಗ್ ಮಾಡ್ಬೇಕಯ್ಯ, ತುಂಬಾ ಕಲ್ತ್ಕೊಳ್ಳದೆ ಅವ್ರ ಹತ್ರ ಅಂತ ಹೇಳಿದ್ರು. ಒಂದಾನೊಂದು ಕಾಲದಲ್ಲಿ ಮಾಡುವಾಗ ಅವ್ರಿಗೆ ಪಾಪ ಆಗಿರೋ ಅನುಭವ ನಂತರ ವಜ್ರಮುಷ್ಟಿ ಶೂಟಿಂಗ್ ಅಲ್ಲಿ ಪ್ಯಾಲೇಸ್ ಅಲ್ಲಿ ಮಾತ್ರ ಹಂಚ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು ಶಂಕರ್ ನಾಗ್ ಅವರು. ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳೋರು, ನೋಡು ನೀನು ಒಬ್ಬ ಕಲಾವಿದ, ನಿನಗೂ ಆ ತಾಲೀಮ್ ನಿನಗೆ ಬೇಕು. ಒಂದ್ಸರಿ ಅವ್ರ ಜೊತೆ ಕರ್ಕೊಂಡ್ ಹೋಗ್ತೀನಿ ನಾನು, ನಿನ್ನ ಬಾ ನನ್ನ ಜೊತೆಯಲ್ಲಿ, ಅವ್ರ ಜೊತೆ ಒನ್ ಅವರ್ ಸ್ಪೆಂಡ್ ಮಾಡು. ಅವ್ರ ಜೊತೆ ಏನ್ ಮಾಡ್ತೀವಿ ಬೇರೆ ಮಾತಾಡ್ತಾ ಕುತ್ಕೊಂಡ್ರು ಸಾಕು, ನೀನ್ ಏನ್ ಮಾಡಿದ್ರು ಸಾಕು. ಅವ್ರ ಜೊತೆ 1 ಅವರ್ ಖಾಲಿ ನಿನ್ಗೆ ಎಷ್ಟೊಂದು ನಾಲೆಜ್ ಬರ್ತಾ ಇದೆ ಆಕ್ಟಿಂಗ್ ಬಗ್ಗೆ ನೋಡು ಅಂತ ಹೇಳಿದ್ರು. ಅದು ಇವತ್ತು ನನ್ ಕಣ್ ಮುಂದೆ ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದಕ್ಕೆ ಆಮೇಲೆ ನನಗೆ ನಾನು ಅವ್ರನ್ನ ಮೀಟ್ ಮಾಡಿದಾಗ ತೆಲುಗು ಸಿನಿಮಾದಲ್ಲಿ, ಅವಾಗ ಶಂಕರ್ ನಾಗ್ ಅವ್ರು ಇರ್ಲಿಲ್ಲ. ಅವಾಗ ನಾನು ಅವ್ರಿಗೆ ಹೇಳ್ದೆ, ಅಣ್ಣ ಈ ತರ ಅಂತ ಹೇಳಿದಾಗ, ಅವ್ನು ತುಂಬಾ ಒಳ್ಳೆ ಕಲಾವಿದ ಕಣೋ, ಒಳ್ಳೆ ರೈಟರ್ ಅವನು ಅಂತ ಅವ್ರನ್ನ ಹೊಗಳ್ತಾ ಇದ್ರು. ಇವ್ರು ಹೋಗುವಾಗ ಅವ್ರನ್ನ ಹೊಗಳ್ತಾ ಇದ್ರು. ಸೊ ಹೆಂಗಂದ್ರೆ ಆಮೇಲೆ ಅವ್ರು ಯಾವ್ದೇ ಆಕ್ಟಿಂಗ್ ಮಾಡಿದ್ರು ಎಲ್ಲೂ ಒಂದು ಇದಿಲ್ಲಮ್ಮ, ಏನು ಓವರ್ ಆಕ್ಟಿಂಗ್ ಆಗ್ಲಿ ಅಥವಾ ಇವ್ರು ಅಭಿನಯಿಸ್ತಾ ಇದಾರೆ ಅನ್ನೋದಿಲ್ಲ. ನ್ಯಾಚುರಲ್ ಆಗಿ ಲೈಫ್ ಅಲ್ಲಿ ಅವ್ರು ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೆ, 1 ವಾರ ಅವ್ರ ಜೊತೆ ಶೂಟಿಂಗ್ ಮಾಡಿದೆ, ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೆ. ತಿಂಡಿ ಮಾಡುವಾಗ ಹೇಗಿದ್ರು ಕ್ಯಾಮ್ರಾ ಮುಂದೆ ಹಾಗೆ ಇರೋರು, ಅದೇ ಇದು. ಆಮೇಲೆ ಸ್ವಲ್ಪ ಕ್ಯಾಮ್ರಾ ಅಂದ್ರೆ ಸ್ವಲ್ಪ ಏನಾದ್ರು ಮಾಡ್ಬೇಕು ಅದ್ ಮಾಡ್ಬೇಕಂತಂದ್ರೆ ಅವ್ರು ಏನು ಇಲ್ಲ. ಹಿ ವಾಸ್ ಎ ಬ್ಯೂಟಿಫುಲ್ ಆಕ್ಟರ್. ಇವತ್ತು ನಾವು ಕಳ್ಕೊಂಡಿದೀವಿ. ನಿಜವಾಗೂ ನಮ್ಗೆ ಒಬ್ಬ ಒಳ್ಳೆ ಕಲಾವಿದನ ಕಳ್ಕೊಂಡಂತ ಭಾಗ್ಯ ನಮ್ಗೆ ಇವತ್ತು ದೇವ್ರು ಕೊಟ್ಟಿದ್ದಾನೆ. ಬಟ್ ಅದು ಏನಂತ ನಾವು ಏನಂತ ಹೇಳ್ಬೇಕು ಗೊತ್ತಿಲ್ಲ. ಆದ್ರೆ ಅವ್ರೆಲ್ಲೂ ಹೋಗಿಲ್ಲ, ನಮ್ ಜೊತೆನೇ ಇದಾರೆ. ಅದು ನಮ್ಮ ಕನ್ನಡದಲ್ಲಿ ಅವರು ಧಾರವಾಡದವರು, ಆಮೇಲೆ ನಾನ್ ಬೆಳಗಾವಿನವನು. ತುಂಬಾ ಅವರು ಎಲ್ಲ ನನ್ನ ಬಗ್ಗೆ ಎಲ್ಲ ಕೇಳೋರು, ಎಲ್ಲ ಮಾತಾಡೋರು. ಅದು ಹಂಗ್ ಮಾಡ್ಬೇಕು ನೋಡಿ. ಕಲಾವಿದರಿಗೆ ಯಾವ ಊರು, ಯಾವ ಜಾತಿ, ಯಾವ ಭಾಷೆ ಏನು ಇಲ್ಲ. ಬಟ್ ಅವ್ರು ಅದೇ ಹೇಳೋರು ಯಾವುದೇ ಭಾಷೆ ಮಾಡು, ನೀನು 9 ಭಾಷೆ ಮಾಡಿದೆ ಅಂತ ಹೇಳ್ತೀಯ, ಎಲ್ಲ ಕಲ್ತ್ಕೋಬೇಕು ಅಂತ. ಅವ್ ನಾನು ಹೇಳಿದೆ, ಹೌದು ನಾನು ತೆಲುಗು ನಾನು ಕಲ್ತ್ಕೊಂಡಿದ್ದೀನಿ, ತಮಿಳ್ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವಾಗ ನನಗೆ ಅವ್ರ ಸಿಕ್ಕಿರೋ ಲೆಸನ್ ಏನಂದ್ರೆ, ಒಂದು ಪಾಠ ಏನಂದ್ರೆ, ನಾವ್ ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋದೇ. ಅದನ್ನ ಅವ್ರು ನನಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಇವತ್ತು ನಿಜವಾಗ್ಲೂ ಅವರು ಇವತ್ತು ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಪ್ರತಿಯೊಂದು ಇಂಡಸ್ಟ್ರಿ, ಹಿಂದಿ ಆಗ್ಲಿ, ತೆಲುಗು ಆಗ್ಲಿ, ತಮಿಳ್ ಆಗ್ಲಿ, ಮಲಯಾಳಂ ಆಗ್ಲಿ, ಎಲ್ಲಾ ಭಾಷೆಯಲ್ಲೂ ಅವ್ರನ್ನ ನಾವು ನಿಜವಾಗ್ಲೂ ಮಿಸ್ ಮಾಡ್ತಾ ಇದೀವಿ, ಕಳ್ಕೊಂಡಿದೀವಿ. ಇವತ್ತು ಎಲ್ಲಾ ಭಾಷೆಯವ್ರಿಗೂ ಆ ಫೀಲಿಂಗ್ ಇದೆ. ಅಂದ್ರೆ ಇವತ್ತು ನಿಜವಾಗ್ಲೂ ಇನ್ನೂ ಇರ್ಬೇಕಾಗಿತ್ತು ಅವರು. ಅಂದ್ರೆ ಅದು ಒಂದು 6 ಅಡಿ ಹೈಟ್ ಇರೋರು, ಒಳ್ಳೆ ಸ್ಟ್ರೈಟ್ ಆಗಿರೋರು, ಎಷ್ಟೇ ವಯಸ್ಸಾದ್ರು ಒಂಚೂರು ಬಗ್ತಾ ಇರ್ಲಿಲ್ಲ, ಹಂಗೆ ಸ್ಟ್ರೈಟ್ ಆಗಿ ಮಾತಾಡೋರು. ಅಂದ್ರೆ ಆ ಒಂದು ಧೈರ್ಯ, ಇದು ಅವರು ತುಂಬಾ. ಆಮೇಲೆ ಹಿ ವಾಸ್ ಅ ಬ್ಯೂಟಿಫುಲ್ ರೈಟರ್. ನಮ್ಮ ಶೂಟಿಂಗ್ ಇಲ್ಲದ್ರೆ ಏನ್ ಮಾಡ್ತೀವಿ ಅಂದ್ರೆ, ಕ್ಯಾರೋನ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಸೆಲ್ ಫೋನ್ ಅಲ್ಲಿ ಇದರಲ್ಲಿ ಏನೋ ಗಲಾಟೆ ಮಾಡ್ತಾ ಇರ್ತೀವಿ. ಅವರು ಪೆನ್ನು ಪೇಪರ್ ಅವ್ರ ಕಣ್ಣಿಗೆ ಯಾವತ್ತು ಪೆನ್ನು ಪೇಪರ್ ತಗೊಂಡ್ಬಿಟ್ಟು ಬರೆದು ಏನೇನೋ ಬರೆಯೋರು. ಕೆಲವೊಂದ್ಸರಿ ಕನ್ನಡದಲ್ಲಿ ಬರೆಯೋರು, ಕೆಲವೊಂದ್ಸರಿ ಮರಾಠಿಯಲ್ಲಿ ಬರೆಯೋರು, ಕೆಲವೊಂದ್ಸರಿ ಹಿಂದಿಯಲ್ಲಿ ಬರೆಯೋರು, ಕೆಲವೊಂದ್ಸರಿ ಇಂಗ್ಲಿಷ್ ಅಲ್ಲಿ ಬರೆಯೋರು. ಅವ್ರು ಹೋದ್ಮೇಲೆ ನಾವು ಅದನ್ನ ನೋಡ್ತಾ ಇದ್ವಿ. ಅದೆಲ್ಲ ಸುಮ್ನೆ ಅವ್ರು ಶಾರ್ಟ್ ಹೋದ್ಮೇಲೆ ನಾವು ಅದನ್ನ ನೋಡಿದ್ರೆ ಎಷ್ಟು ಕ್ಲೀನ್ ಆಗಿ ಬರೆಯೋರು ಅಂದ್ರೆ, ಇವನ್ ಈಗ ಹುಟ್ಟಿರೋ ಮಗು ಕೂಡ ಓದ್ಬೋದು ಅದನ್ನ, ಅಷ್ಟೊಂದು ಕ್ಲೀನ್ ಆಗಿ ಬರೆಯೋರು. ಆಮೇಲೆ ಸರ್ ಅಂತ ಬರೆಯೋರು. ಸೊ ಇವತ್ತು ಅವ್ರನ್ನ ಕಳ್ಕೊಂಡಿದೀವಿ. ನಿಜವಾಗ್ಲೂ ಅವರ ಫ್ಯಾಮಿಲಿಗೆ, ಅವ್ರ ಮಕ್ಕಳಿಗೆ ಎಲ್ರಿಗೂ ಒಂದು ಧೈರ್ಯ ಕೊಡ್ಲಿ ದೇವರು. ಆಮೇಲೆ ಅವರೆಲ್ಲೂ ಹೋಗಿಲ್ಲ, ನಮ್ ಜೊತೆನೇ ಇದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಜೊತೆಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಸರಳವಾಗಿ ಯಾವ ರೀತಿಯಾಗಿ ಇರ್ತಿದ್ರು, ಎಲ್ಲರ ಜೊತೆ ಹೇಗೆ ಬರೀತಾ ಇದ್ರು ಅಂತ ಹೇಳಿ. ಒಂದ್ ರೀತಿಯಲ್ಲಿ ಈಗ ಸರ್ಕಾರಿ ಗೌರವ ಕೂಡ ಬೇಡ ಅಂತ ಹೇಳಿದಾರೆ ಈಗ. ಅಂದ್ರೆ ಅದು ನಾನು ನೋಡ್ರಿ ಟಿವಿಲಿ ನೋಡ್ದ, ಅದು ಬೇಡ ಅಂದ್ರು ಅವ್ರು ಎಷ್ಟೊಂದು ಸಿಂಪಲ್ ಅಂದ್ರೆ, ಅವ್ರು ತಿಂಡಿ ತಿನ್ಬೇಕಾದ್ರೆ ನಾನು ತುಂಬಾ ಸಿಂಪಲ್ ಆಯ್ತು. ನಾನು ಪಕ್ಕದಲ್ಲಿ ತಿಂಡಿ ತಿಂತಾ ಇದೀನಿ, ಇನ್ನೊಬ್ಬ ಹುಡುಗ ಪಕ್ಕದಲ್ಲಿ ತಿಂಡಿ ತಿಂತಾ ಇದ್ದಾನೆ. ಅವ್ರು ತಿಂಡಿ ಬಡಿಸುವಾಗ ಆ ಹುಡುಗ ಏನೋ ಒಂದು ಬಜ್ಜಿನೋ ಇಲ್ಲ ವಡೆನೋ ಅದೇನೋ ಮರ್ತಿರ್ತಾರೆ ಅವ್ರು ಹಾಕೋದನ್ನ. ಸೊ
ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಂಗ ಅರ್ಥ ಕೊಡೋ ಅಂತ ಅವರೇ ಕೈ ಹಾಕಿ ಮುರಿದ್ಬಿಟ್ಟು ಅದನ್ನ ಬಾಯಲ್ಲಿ ಹಾಕೊಳ್ಳೋರು. ಅಂದ್ರೆ ಎಷ್ಟೊಂದು ಸರಳ ಅಂದ್ರೆ ಯಾರನ್ನು ಮೇಲ ಕೀಳು ಜಾತಿ ಮೇಲ್ ಜಾತಿ ಅನ್ನೋದು ಅವ್ರ ಮನಸ್ಸಲ್ಲಿ ಇರ್ಲಿಲ್ಲ. ಇವಾಗ ಬೀಯಿಂಗ್ ಇರ್ತಾರೆ ಐ ಮೀನ್ ಅಂದ್ರೆ ಹೇಳೋದು ನಿಮ್ಗೆ ಅಷ್ಟೊಂದು ಅವರು ನಿಜವಾಗ್ಲೂ ಅವ್ರ ಜೊತೆ ಕಳೆದಿರೋ ಪ್ರತಿ ಕ್ಷಣ ನಂಗೆ ಇವತ್ತು ಜ್ಞಾಪಕ ಬರ್ತಾ ಇದೆ. ಬಟ್ ಪ್ರತಿ ಸಾರಿ ಅವ್ರ ಪಿಕ್ಚರ್ ಯಾವ್ದೇ ಆಗ್ಲಿ, ರಣವಿಕ್ರಮ ಆಗ್ಲಿ, ನಮ್ಮ ಅಪ್ಪು ಜೊತೆ ಮಾಡಿದ ಪಿಕ್ಚರ್ ಆಗ್ಲಿ, ಎಲ್ಲಾ ಪಿಕ್ಚರ್ ನಾನು ನೋಡಿದೀನಿ. ಎಲ್ಲದರಲ್ಲೂ ಅವರು ಒಂದು ಕೈ ಮೇಲೆ ಇರುತ್ತೆ. ಅಪ್ಪ ಆಮೇಲೆ AK-47 ಮಾಡಿದ್ದಾರೆ ಅವರು, ಇವರು ಶಿವಣ್ಣನ ಜೊತೆಯಲ್ಲಿ. ಆಮೇಲೆ ಎಲ್ಲಾ ಪಿಕ್ಚರ್ ಮಾಡಿದ್ದಾರೆ. ನಿಜವಾಗ್ಲೂ ಅವರು ನಿಂತ್ರೇನೆ ಒಂದು ಅಮಿತಾಬ್ ಬಚ್ಚನ್ ನಿಂತಂಗೆ, ಇಲ್ಲ ನಮ್ಮ ರಜನಿಕಾಂತ್ ಸರ್ ನಿಂತಂಗೆ ಒಂದು ಕಳೆ ಇರೋದು ಅವ್ರಿಗೆ, ಆ ಕಲಾವಿದನ್ನು ಅದನ್ನ ಅಲ್ವಾ. ಅದು ತುಂಬಾ ಗ್ರೇಟ್ ಅಮ್ಮ. ಅದು ಅದೇ ಇವತ್ತು ಕಳ್ಕೊಂಡಿದೀವಿ, ಬೇಜಾರಾಗ್ತಾ ಇದೆ. ನಿಜ. ಜೊತೆಗೆ ನೀವಾಗ್ಲೇ ಹೇಳಿದ ಹಾಗೆ ಒಂದ್ ರೀತಿಯಲ್ಲಿ ಎಲ್ಲಾ ಭಾಷೆಗಳು ನಾವು ತಿಳ್ಕೊಂಡಿರ್ಬೇಕು. ಅದಕ್ಕಾಗಿ ಅವರ ಎಲ್ಲಾ ಪುಸ್ತಕಗಳು ಕೂಡ, ನಾಟಕಗಳು ಕೂಡ ಅನಾವರಣ ಇದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಳ್ತು. ಅವ್ರು ಕೂಡ ಅದೇ ಹೇಳಿದ್ರು. ಅವರು ಕೂಡ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ ಅಂತ ಹೇಳಿ. ಈಗ ಹಿಂದಿ ಭಾಷೆಲಾಗಿರ್ಬೋದು, ಮರಾಠಿ. ಈಗ ನೋಡಿ ಮರಾಠ ಸ್ಟೇಜ್ ಅಲ್ಲಿ ಅದೇ ಬಾಂಬೆಯಲ್ಲಿ, ಅಲ್ಲಿ ಇವ್ರ ಕಂಡ್ರೆ ಹೆದರೋರು. ಈಗ ಮರಾಠ ಸ್ಟೇಜ್ ಅಂದ್ರೆ ನಾನಾ ಪಾಟೇಕರ್ ಎಲ್ಲ ಇವ್ರ ಕಡೆನೇ ಬಂದಿರೋದೆಲ್ಲ. ಇವರೆಲ್ಲ ಒಂದೇ. ಈಗ ನಮ್ಮ ಪ್ರಕಾಶ್ ರಾಜ್ ಅವರು ಎಲ್ಲ ಬಂದಿರೋ ಇವ್ರ ಕಡೆನೇ. ಸೊ ಹಿಂಗ್ ಬರ್ಬೇಕಾದ್ರೆ ಆಮೇಲೆ ಅವರು ಒಂದು ಕ್ಷಣ ವೇಸ್ಟ್ ಮಾಡ್ತಾ ಇರ್ಲಿಲ್ಲಮ್ಮ. ಅವ್ರು ಎಷ್ಟೇ ಒಳ್ಳೆ ಹೆಸರು ಬಂದ್ರು, ಅಷ್ಟು ದುಡ್ಡು ಬಂದ್ರು, ನಾಟಕ ಇದೆ ಇವತ್ತು ನಾಟಕ ಇದೆ ಅಂತ ಅಂದ್ಬಿಟ್ರೆ ಅವತ್ತು ಎಲ್ಲಾ ಕೆಲಸ ಬಿಟ್ಟು ಅದ್ರ ಬಗ್ಗೆನೆ ಹೋಮ್ ವರ್ಕ್ ಮಾಡೋರು. ಇವತ್ತು ಏನ್ ಮಾಡ್ಬೇಕು, ಯಾನ್ ಮಾಡ್ಬೇಕು, ಇಲ್ಲ ನಾಟಕ ನೋಡಕ್ ಬರ್ಬೇಕಂದ್ರು ಅವರು ಅದೊಂಥರ ಅವ್ರು ಒಂದು ನಿಮಿಷನೂ ನಮ್ ತರ ಮಲ್ಕೊಂಡು ಇಲ್ಲ ಕುತ್ಕೊಂಡು ಇಲ್ಲ ಬೇರೆ ನಾಟಕ ಹೊಡ್ಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡಿದಿಲ್ಲ ನಾನ್ ನೋಡ್ದಂಗೆ. ಹಂಗೆ ಆಮೇಲೆ ಈ ಸೆಲ್ ಫೋನ್ಗಳು ಬಂದ್ಮೇಲೆ ಅವ್ರು ಹೇಳೋರು ಈ ಸೆಲ್ ಫೋನ್ ಯಾಕಾದ್ರೂ ಬಂತಪ್ಪ ಅನ್ನೋರು. ಕರೆಕ್ಟ್. ಯಾಕಂದ್ರೆ ಅವರ ಒಂದು ಏಕಾಗ್ರತೆನ ಅದು ಡಿಸ್ಟರ್ಬ್ ಮಾಡ್ತಾ ಇತ್ತಂತೆ. ಈಗ ಏನೋ ಬರಿತಾ ಇರ್ತಾರೆ, ಅಟ್ರನ್ ಅಂದ್ಬಿಟ್ರೆ ಅವ್ರಿಗೆ ಅದು ಡಿಸ್ಟರ್ಬ್ ಆಗ್ತಾ ಇತ್ತಂತೆ. ಅದಕ್ಕೆ ಅವ್ರು ಸೆಲ್ ಫೋನ್ ಸೈಲೆಂಟ್ ಅಲ್ಲಿ ಇರೋದು ಯಾವಾಗ್ಲೂ ಅದು ಅವ್ರ ಫೋನು. ಅಷ್ಟೊಂದು ಅಷ್ಟೊಂದು ಅವ್ರಿಗೆ ಅನ್ನೆಸರಿ ಡಿಸ್ಟರ್ಬೆನ್ಸ್ ಅವ್ರಿಗೆ ಬೇಕಾಗಿರಲಿಲ್ಲ. ಅವ್ರಾಯ್ತು ಅವರ ಒಂದು ಜೀವನ, ಅವರೊಂದು ಫ್ರೀ ಬರ್ಡ್ ಅವರು, ಅವ್ರಿಗೆ ಏನ್ ಬೇಕೋ ಅದ್ ಬರೆಯೋರು. ಆಮೇಲೆ ಕೆಲವೊಂದು ಬುಕ್ಸ್ ಎಲ್ಲ ಬರೆದಿದ್ದಾರೆ. ಆಮೇಲೆ ಕೆಲವೊಂದು ವಾಕ್ಯ ಕನ್ನಡದಲ್ಲಾಗ್ಲಿ ಹಿಂದಿಯಲ್ಲಾಗ್ಲಿ ಅದು ನಾವು ಡಿಕ್ಷನರಿ ಹುಡುಕ್ಬೇಕಾಗುತ್ತೆ. ಅದನ್ನ ಡಿಕ್ಷನರಿ ಹುಡುಕಿದ್ರು ಅದಕ್ಕೆ ಅರ್ಥ ನಮ್ಗೆ ಗೊತ್ತಾಗಲ್ಲ. ಕೆಲವೊಂದು ವರ್ಡ್ಗಳು ಡಿಕ್ಷನರಿ ಕೂಡ ಇಲ್ಲ ಅನ್ಸುತ್ತೆ. ಆತರ ಹಳೆ ಕನ್ನಡ, ಹಳೆಯದು ಅವಾಗಿಂದು 1938, 28 ಅವಾಗಿಂದ ಕನ್ನಡ ಈಗ ನಮ್ಗೆ ಅದೆಲ್ಲ ಎಲ್ಲಿ ಅರ್ಥ ಆಗುತ್ತೆ ನಿಮ್ಗೆ ಹೇಳಿ ಅಲ್ವಾ? ಹಂಗೆ ಅವರು ಒಂದು ಡಿಕ್ಷನರಿ ಅಲ್ಲಮ್ಮ, ಒಂದು ಗ್ರಂಥ. ಅವರು ಗ್ರಂಥ ಓಷನ್ ಆಗಿದ್ರು. ಅವರು ಓಷನ್ ಅವರು ಸಿನಿಮಾ ಆಗಲಿ ಏನೇ ಆಗಲಿ ಯಾವ್ದೇ ವಿಷಯ ತಗೊಂಡ್ರು. ಅಂತಹ ನಕ್ಷತ್ರವನ್ನ ನಾವಿವತ್ತು ಕಳ್ಕೊಂಡಿದ್ವಿ. ಅವ್ರ ಜೊತೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿರೋ ಥ್ಯಾಂಕ್ ಯು ಚರಣ್ ರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕ.